ರಾಜ್ಪಾಲ್ ಯಾದವ್ ಯಾರಿಗೆ ಗೊತ್ತಿಲ್ಲ ತಾನೇ ಹೇಳಿ. ಹಿಂದಿ ಸಿನಿ ವೀಕ್ಷಕರಿಗಂತೂ ಚಿರಪರಿಚಿತನೇ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಪಾಲ್ ಯಾದವ್ರು ಹಿಂದಿ ಸಿನಿ ವೀಕ್ಷಕರಿಗೆ ತಮ್ಮ ಕಾಮಿಡಿ ಆಕ್ಟಿಂಗ್ ನಿಂದನೇ ಎಲ್ಲರನ್ನೂ ರಂಜಿಸ್ತಾ ಇದ್ರು. ಹಾಗೆ ಹಿಂದಿಯ ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೆ ತಮ್ಮ ಸಿನಿಮಾಗಳನ್ನು ಮಾಡಿದ್ರು. ತಾವೇನಾದ್ರೂ ಹಿಂದಿ ಸಿನಿಮಾಗಳನ್ನು ವೀಕ್ಷಣೆ ಮಾಡಿದ್ರೆ ನಿಮಗೆ ರಾಜ್ಪಾಲ್ ಯಾದವ್ ಯಾರಂತ ಗೊತ್ತೇ ಇರಬಹುದು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರುವುದಾದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಸ್ಯ ನಟರಂದ್ರೆ ಮೇರು ನಟರಾಗಿ ಬರೋದು ಸಾಧು ಕೋಕಿಲ ಹಾಗೆ ಚಿಕ್ಕಣ್ಣ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಹಿಂದಿಯಲ್ಲಿ ರಾಜ್ಪಾಲ್ ಯಾದವ್ ಅಂತ ಹೇಳ್ಬಹುದು. ಇವರಿಗೆ ಏನಾಯ್ತು ಮತ್ತೆ ಯಾಕೆ ಜೈಲು ಪಾಲಾದ್ರು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನೀವೇನಾದ್ರೂ ಇದುವರೆಗೂ ಈ ಪಯಣ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಿಂದಿ ಸಿನಿ ಪ್ರಿಯರಿಗೆ ಮತ್ತು ರಾಜ್ಪಾಲ್ ಯಾದವ್ರ ಲಕ್ಷಾಂತರ ಅಭಿಮಾನಿಗಳಿಗೆ ರಾಜ್ಪಾಲ್ ಯಾದವ್ರು ತಮ್ಮ ಹಾಸ್ಯ ನಟನಿಂದನೇ ನಕ್ಕು ನೆಲೆಸ್ತಾ ಇದ್ರು. ಆದ್ರೆ ಇದೀಗ ರಾಜ್ಪಾಲ್ ಯಾದವ್ ಅವರ ವೈಯಕ್ತಿಕ ಜೀವನದಲ್ಲಿ ಈಗ ಕಠಿಣ ಪರಿಸ್ಥಿತಿಗಳು ಬಂದಿವೆ ಅಂತ ಹೇಳ್ಬಹುದು. ನೀವೇನಾದ್ರೂ ಭೂಲ್ ಭುಲಯ್ಯ, ವೆಲ್ಕಮ್ ಚಿತ್ರಗಳನ್ನು ನೋಡಿದ್ರೆ ಆ ಚಿತ್ರಗಳಲ್ಲಿ ಮುಖ್ಯ ಹಾಸ್ಯ ನಟರ ಪಾತ್ರದಲ್ಲಿ ರಾಜ್ಪಾಲ್ ಯಾದವ್ ಕಾಣಿಸಿಕೊಂಡಿದ್ರು. ಆ ಚಿತ್ರಗಳನ್ನು ನೀವು ನೋಡಿದ್ರೆ ರಾಜ್ಪಾಲ್ ಯಾದವ್ನು ನೀವು ಮರೆಯಲು ಸಾಧ್ಯವೇ ಇಲ್ಲ ಅಂತ ಹೇಳ್ಬಹುದು. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಪಾಲ್ ಯಾದವ್ರ ಕೊನೆಯ ಅರ್ಜಿಯನ್ನು ದಿಲ್ಲಿ ಹೈಕೋರ್ಟ್ ತಿರಸ್ಕರಿಸಿತು. ಆದ ಕಾರಣ ರಾಜ್ಪಾಲ್ ಯಾದವ್ ಫೆಬ್ರವರಿ 5ರಂದು ತಿಹಾರ್ ಜೈಲಿಗೆ ಶರಣಾದ್ರು. ಅವ್ರೇನ್ ಜೈಲಿಗೆ ಹೋಗ್ತಾ ಇದ್ರಲ್ವಾ, ಆ ಸಮಯದಲ್ಲಿ ಭಾವುಕರಾಗಿ ಅಳ್ತಾ ಹೇಳಿದ್ರು, ನನಗೆ ಯಾವುದೇ ಫ್ರೆಂಡ್ಸ್ಗಳಿಲ್ಲ, ಹಾಗೆ ಯಾವುದೇ ಫ್ರೆಂಡ್ಸ್ಗಳು ನನಗೆ ಸಹಾಯ ಮಾಡಿಲ್ಲ ಅಂತ ಅವರು ಭಾವುಕವಾಗಿ ಅಳ್ತಾ ಹೇಳಿದ್ರು. ರಾಜ್ಪಾಲ್ ಯಾದವ್ ಅವರು ಈ ಸ್ಥಿತಿಗೆ ಬರೋಕೆ ಇದೊಂದು ಸಿನಿಮಾನೇ ಕಾರಣ ಅಂತಾನು ಹೇಳ್ಬೋದು. ಅತಾ ಪತಾ ಲಾಪತಾ ಎಂಬ ಚಿತ್ರವನ್ನು ರಾಜ್ಪಾಲ್ ಯಾದವ್ ಅವರು ನಿರ್ಮಾಣ ಮಾಡಿದ್ರು. ಸುಮಾರು 11 ಕೋಟಿ ರೂಪಾಯಿಗಳಷ್ಟು ಹಣ ಈ ಸಿನಿಮಾಗೆ ಖರ್ಚು ಮಾಡಿದ್ರು. ಆದ್ರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಟ್ಟರ್ ಫ್ಲಾಪ್ ಆಗಿತ್ತು. ಆದ್ರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 38 ಲಕ್ಷ ಮಾತ್ರ ಗಳಿಸಿತು. ಈ ಸಿನಿಮಾ 2012ರಲ್ಲಿ ತೆರೆ ಕಂಡಿತು. ಈ ಸಿನಿಮಾದಿಂದ ರಾಜ್ಪಾಲ್ ಯಾದವ್ರಿಗೆ ಮತ್ತಷ್ಟು ಸಾಲದ ಹೊರೆ ಹೆಚ್ಚಾಯಿತು ಅಂತ ಹೇಳ್ಬಹುದು. ಆ ಸಿನಿಮಾಗಾಗಿ ರಾಜ್ಪಾಲ್ ಯಾದವ್ ಅವರು ಬ್ಯಾಂಕ್ ಬಳಿ ಲೋನ್ ತೆಗೆದುಕೊಂಡಿದ್ರು. ಆದ್ರೆ ಆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗಿ ಹೋಗಿತ್ತು. ಆ ಬ್ಯಾಂಕ್ ಲೋನ್ ಏನ್ ತೆಗೆದುಕೊಂಡಿದ್ರಲ್ಲ ರಾಜ್ಪಾಲ್ ಯಾದವ್, ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ 11 ಕೋಟಿಗಿಂತನೂ ಹೆಚ್ಚಾಗಿತ್ತು. ರಾಜ್ಪಾಲ್ ಯಾದವ್ರ ಈ ಘಟನೆ ಬಗ್ಗೆ ನಿಮಗೇನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಎಲ್ಲರೂ ಕೂಡ ಶ್ರೀಮಂತರಿದ್ದಾಗ ಅವರು ನನ್ನವರು ತನ್ನವನು ಅಂತ ಬರ್ತಾರೆ, ಆದ್ರೆ ಕಷ್ಟದ ಸಮಯದಲ್ಲಿ ಯಾರೂ ಕೂಡ ಹೆಲ್ಪ್ ಮಾಡಲು ಮುಂದೆ ಬರಲ್ಲ. ಈ ವಿಡಿಯೋ ನಿಮಗೆ ಹೇಗನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಇಷ್ಟವಾದ್ರೆ ವಿಡಿಯೋನು ಕೂಡ ಲೈಕ್ ಮಾಡಿ.